ಮನುಷ್ಯನ ಬೆಳವಣಿಗೆ ಹಾಗಂತ ಅವನ್ ಕರ್ಕೋತಾನೆ, ಏನೆಲ್ಲ ಅನಾಹುತ ಮಾಡುತ್ತೆ ಅನ್ನಕ್ಕೆ ನಾನೊಂದು ಜ್ವಲಂತ ನಿದರ್ಶನ. ಅವನು ತನ್ನ ಸ್ವಾರ್ಥಕ್ಕಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರವನ್ನ ನಾಶ ಮಾಡ್ತಾ ಇದ್ದಾನೆ. ಜೊತೆಗೆ ಆಕಾಶದೆತ್ತರ ಕಟ್ಟಡಗಳನ್ನ ಕಟ್ಟಿ ಅದಕ್ಕೆ ಗಾಜಿನ ಹೊದಿಕೆ ತೊಡಿಸಿ ಪರಿಸರದ ಹವಾಮಾನವಷ್ಟೇ ಅಲ್ಲ, ಜೀವಜಂತುಗಳ ಬದುಕಿನ ಏರುಪೇರಿಗೂ ಕಾರಣನಾಗಿದ್ದಾನೆ. ಇಂತಹ ಒಂದು ದುರಂತದಲ್ಲಿ ರೆಕ್ಕೆ ಕಳೆದುಕೊಂಡ ನನ್ನ ಕತೆ ನಿಮಗೆ ಹೇಳ್ತೇನೆ. ಆಕಾಶದಾಗೆ ಲೋಹದ ಹಕ್ಕಿ ಹಾರಿದಾಗ ನಿಮಗೆ ನನ್ನ ನೆನಪಾಗಬಹುದು. ಹೌದು, ನಾನೊಂದು ಪಕ್ಷಿ, ಕಾಗೆ ಅಂತ ಕರೀತಾರೆ. ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಹಾರುತ್ತಾ ಇದ್ದ ನೆನಪು ಈಗ ನನ್ನನ್ನು ಕಾಡ್ತಾ ಇದೆ. ಯಾಕಂದ್ರೆ ನಾನೀಗ ಒಂಟಿ. ಜೊತೆಗೆ ಅನಾಹುತವೊಂದರ ಪರಿಣಾಮ ಒಂಟಿ ರೆಕ್ಕೆಯವ ಬೇರೆ. ಮೂಕ ವೇದನೆಯ ನನ್ನನ್ನು ಬಂಧುಗಳೇ ಬಿಟ್ಟು ಹೋಗಿದ್ದಾರೆ ಅಂದ್ರೆ ನೀವೇ ಯೋಚಿಸಿ. ಅವರೆಲ್ಲ ಆಗಸದೆತ್ತರ ಹಾರುತ್ತಿರುವಾಗ ನಾನು ಅವರತ್ತ ನೋಡುತ್ತಾ ಇರ್ಬೇಕಷ್ಟೇ. ಹಾರಲಾರದ ಸ್ಥಿತಿ ನನ್ನದು. ನನಗೂ ಕನಸುಗಳಿದ್ದವು, ಆಸೆಗಳಿದ್ದವು. ಆದರೆ ಈಗ ಅದೆಲ್ಲ ಬರೀ ಮರೀಚಿಕೆಯಾಗಿದೆ. ಹಾರಲಾರೆ ಹಾಗೆಂದು ಕುಳಿತ ಕಡೆಯೇ ಕುಳಿತು ಜೀವನ ಸವಸೋದಾದ್ರೂ ಹೇಗೆ? ಕಷ್ಟಪಟ್ಟು ಇಲ್ಲಿನ ವಾಹನ ನಿಲುಗಡೆ ತಾಣದ ಸುತ್ತ ನಡೆಯುತ್ತೇನೆ, ಉದ್ದಗಲಕ್ಕೂ ಜಿಗಿಯುತ್ತೇನೆ, ಸಿಗ್ನಲ್ ನೋಡಿಕೊಂಡು ಜೋಪಾನವಾಗಿ ರಸ್ತೆ ದಾಟುತ್ತೇನೆ, ಕಂಬವನ್ನ ಏರುತ್ತೇನೆ. ಹಾರೋದೊಂದನ್ನು ಬಿಟ್ಟು ನನ್ನೆಲ್ಲಾ ಕೈಂಕರ್ಯ ಮಾಡುತ್ತೇನೆ. ಏಕೆಂದ್ರೆ ಬದುಕು ಸಾಗಬೇಕಲ್ವಾ? ಅಬ್ಬಾ, ಈ ಬೆಂಗಳೂರಿನ ಕೆಂಪೇಗೌಡ ವೃತ್ತದಲ್ಲಿ ಅದೇನ್ ಟ್ರಾಫಿಕ್ ಅಂತೀರಿ? ನಿಮಗೆ ಎಷ್ಟು ಕಷ್ಟವಾಗಿರುವಾಗ ನನ್ನಂತ ರೆಕ್ಕೆ ಮೂರ್ಖನ ಪಾಡೇನು ಹೇಳಿ. ಒಮ್ಮೊಮ್ಮೆ ಜೀವವೇ ಬಾಯಿಗೆ ಬಂದಂತಹ ಗಂಡಾಂತರವನ್ನು ಎದುರಿಸಿದ್ದೇನೆ. ನೀವೇ ನೋಡಿದ್ರಲ್ಲ, ನಾ ದಾಟೋ ಹೊತ್ತಿಗೆ ಟ್ರಾಫಿಕ್ ಮಾವ ರೆಡ್ ಸಿಗ್ನಲ್ ಕೊಟ್ಟಿದ್ದ. ಹೇಗೋ ಲಾರಿಯ ಚಕ್ರದಿಂದ ಪಾರಾದೆ. ಹಾಗೆಲ್ಲ ಏನ್ ಅನ್ಸುತ್ತೆ ಗೊತ್ತಾ? ಈ ರಸ್ತೆಯಲ್ಲಿ ನಡೆಯೋದೇ ಬೇಡ, ಪ್ರಾಣ ಭಯನೂ ಬೇಡ. ಕಂಬದ ಮೇಲೆ ಹತ್ತಿ ಆ ಟ್ರಾಫಿಕ್, ಆ ಜನಸಾಗರ, ಆಗಸ್ತಲ್ಲಿ ಹಾರ್ತಿರೋ ನನ್ನ ಬಂಧುಗಳು, ಅವರು ನನ್ನನ್ನು ಬಿಟ್ಟಿರ್ಬೋದು, ಎಲ್ಲ ನೋಡ್ಕೊಂಡು ಸುಮ್ಮನಿರೋಣ ಅಂತ. ಆದ್ರೆ ಅದು ಕೆಲ ಕ್ಷಣ ಮಾತ್ರ. ಯಾಕಂದ್ರೆ ಹೊಟ್ಟೆಪಾಡು ನೋಡ್ಬೇಕಲ್ವಾ? ಅಲ್ಲಿ ಇಲ್ಲಿ ಬಿದ್ದಿರೋ ಆಹಾರವನ್ನು ಹೆಕ್ಕಿ ಮುಕ್ಕಬೇಕಲ್ವಾ? ಅದಕ್ಕೆ ರಸ್ತೆಗೆ ಇಳಿಲೇಬೇಕು. ನಗುವಾಗ ಎಲ್ಲ ನೆಂಟರು ಅನ್ನೋ ಮಾತು ನಿಮಗಷ್ಟೇ ಅಲ್ಲ, ನಮ್ಮ ಕಾಕಬಳಗಕ್ಕೂ ಅನ್ವಯಿಸುತ್ತೆ. ನನ್ನ ಧಣಿವು, ನಿತ್ರಾಣ, ಬಾಯಾರಿಕೆ, ಅಸಹಾಯಕತೆಗೆ ನನ್ನವ್ರು ಯಾರು ಕ್ಯಾರೆ ಅನ್ನುತ್ತಿಲ್ಲ. ನಿಮಗಾದ್ರೆ ಅದೇನೋ 108 ಅಂತ ಆರೋಗ್ಯ ಸೇವೆ, ಆಂಬ್ಯುಲೆನ್ಸು, ಆಸ್ಪತ್ರೆಗಳು ಎಲ್ಲ ಇವೆ. ನಮಗೇನಿವೆ? ಅದೇನೋ ಪ್ರಾಣಿ ದಯಾ ಸಂಘ ಅಂತ ಇದೆಯಂತೆ. ಅವರಿಗೆ ಬರೀ ಬೀದಿ ನಾಯಿಗಳದ್ದೇ ಚಿಂತೆ. NGOಗಳಿಗೂ ಅಷ್ಟೇ, ನಮ್ಮ ಯೋಚನೆನೇ ಬರೋದಿಲ್ಲ. ಮೊದಲೇ ನಮ್ಮನ್ನು ಅಸ್ಪೃಶ್ಯ ಕಾಣ್ತೀರಿ ನೀವುಗಳು. ಇನ್ನು ನನ್ನ ರೆಕ್ಕೆ ಮುರುಕತನ ನಿಮ್ಮನ್ನ ನನ್ನ ಹತ್ರವೂ ಸೇರ್ಸೋದು ಅಲ್ವಾ? ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ ಅಂತ ನಾನು ಜೀವನ ಸಾಗಿಸ್ತಾ ಇದ್ದೇನೆ. ಸ್ವಪ್ರಯತ್ನ, ಆತ್ಮಸ್ಥೈರ್ಯ, ಬುದ್ಧಿವಂತಿಕೆ ಇವುಗಳಿಂದ ಬದುಕನ್ನ ಸವಾಲಾಗಿ ಸ್ವೀಕರಿಸಿದ್ದೇನೆ. ಸಾವಿಗಾಗಿ ಪರಿತಪಿಸೋದು ನಮ್ಗೆ ಗೊತ್ತೇ ಇಲ್ಲ. ಬದುಕು ನನಗೆ ಅಷ್ಟು ಸುಲಭವಾಗಿಲ್ಲ. ಹೇಗಿದೆ ನೋಡಿ ತ್ರಿಶಂಕು ಸ್ಥಿತಿ. ಇದೆಲ್ಲದರ ನಡುವೆಯೂ ನಾನು ನನ್ನ ಸಾವು ಇಲ್ಲೇ ಎಲ್ಲೋ ಎಂಬುದು ನನಗೆ ಗೊತ್ತು. ಆದರೆ ಸಾವು ಹೇಗೆ ಎದುರಾಗುತ್ತೆ ಅನ್ನೋದು ಮಾತ್ರ ಈ ಕ್ಷಣದಲ್ಲಿ ಗೊತ್ತಿಲ್ಲ. ನಿಮ್ಮ ಸಂತೋಷಕ್ಕೆ, ನಿಮ್ಮ ಸ್ವಾರ್ಥಕ್ಕೆ ನಮ್ಮ ಎಷ್ಟೋ ಪಕ್ಷಿ ಮಿತ್ರರನ್ನ ಬಳಸ್ಕೊಂಡಿದ್ದೀರಿ. ಹಾಗೇನೋದಕ್ಕಿಂತ ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಅನ್ನೋದೇ ಸರಿಯಾದೀತು. ಶಾಸ್ತ್ರ ಹೇಳುವವರು ಗಿಳಿಯನ್ನ, ಸಂದೇಶ ರವಾನೆಗಾಗಿ ಪಾರಿವಾಳಗಳನ್ನ, ಪಂಜರಗಳಲ್ಲಿ ಬಣ್ಣ ಬಣ್ಣದ ಪಕ್ಷಿಗಳನ್ನ ನಿಮ್ಮ ಮೋಜಿಗೆ ಬಂಧಿಸ್ತೀರಿ. ನಮ್ಮ ದೇಹದ ಅಂಗವಿನ್ಯಾಸವನ್ನ ಕಂಡು ವಿಮಾನವನ್ನು ಕೂಡ ನಿರ್ಮಿಸಿದ್ರಿ. ಆದರೂ ನಿಮಗೆ ನಮ್ಮ ಬಗ್ಗೆ ಕಳಕಳಿ ಇಲ್ಲ ಅನ್ನೋದು ನಿಜಕ್ಕೂ ವಿಷಾದವೇ ಸರಿ. ಇನ್ನಾದರೂ ನೀವು ನಮ್ಮ ಬಗ್ಗೆ ಪರಿತಪಿಸೋರಾದ್ರೆ ದಯವಿಟ್ಟು ಈ ಪ್ರಶ್ನೆಗಳು ಉತ್ತರಿಸಿ. ಅಂಕೆ ಇಲ್ಲದ ಅನರ್ಥದ ಅಭಿವೃದ್ಧಿ ಕಾರ್ಯಗಳಿಗೆ ಎಂದು ಅಂತ್ಯ? ಮೂಲ ವನಸಿರಿಯನ್ನ ಹನನ ಮಾಡಿ ಕೃತಕ ಕಾಡು ನಿರ್ಮಿಸುವ ನಿಮ್ಮ ಕಾರ್ಯ ಎಷ್ಟು ಸರಿ? ನಮ್ಮ ಅಳಿವು ಉಳಿವಿನ ಬಗ್ಗೆ ನಿಮ್ಮ ಸ್ವಾರ್ಥದಿಂದಾಚೆ ಎಂದಾದರೂ ಯೋಚಿಸಬಲ್ಲಿರಾ?